ಎಲ್ಲ ಬೇಕಾ ನಿನಗೆ ಕುಯ್ದ್ರೆ ಹೋಗ್ಬಿಡ್ತೀಯಾ ನನ್ನ ಮಕ್ಕಳು ನೋಡ್ಬಿರು ಮತ್ತೆ ಮೆಣಸಿನ್ಕಾಯಿನೂ ಬಿಡೋರು ಇವೆಲ್ಲ ಹೋಗಿವೆ ಇವೆಲ್ಲ ಫೈನಲಿ ಗುರು ಸುಮಾರು 2:40ಕ್ಕೆ ಕರೆಕ್ಟಾಗಿ ಎಕ್ಸ್ಪ್ರೆಸ್ ವೇಗೆ ಬರಬೇಕಂತ ಗೆಸ್ ಮಾಡಿದ್ದೆ ಅಲ್ಲಿ 2:40ಕ್ಕೆ ಬಿಡಿಸಿದ್ರು ಕರೆಕ್ಟಾಗಿ 2:40 ನಡೀತಿರೋ ಕಾರಣಕ್ಕೆ ಗಾಡಿಗಳನ್ನ ಬಿಡ್ತಾ ಇಲ್ಲ ಇಲ್ಲಿ ದೇವನಹಳ್ಳಿಲಿ ಎಲ್ಲ ನಡೆ ಹಾಕ್ಬಿಟ್ಟು ಈಗ ರಿಟರ್ನ್ ಹೋಗಿ ಕೇಳ್ತವ್ರೆ ನಾವಿವಾಗ ನೋಡ್ಬೋದು ಕೂಡ ಯಲಹಂಕದಲ್ಲಿ ಗಾಡಿ ಬಿಡಲಿಲ್ಲ ಪೊಲೀಸ್ನ ಕಳಿಸ್ಬಿಟ್ರು ಇದು ಯಾವುದೋ ಜಿಗ್ ರೋಡು ಮತ್ತೆ ಹೊರಗುಂಡಿ ಯಾವ್ದು ಬರೋದು ಕೆಲಸ ಇದು ಫ್ಲೇವರ್ ಮೇಲೆ ಬಿಡಲ್ವಂತೆ ಶುಕ್ರವಾರ ಏನು ಶುಕ್ರವಾರ ಏನೋ ಇದ್ರದ್ದು ಬರ್ತಾರ ವೆಲ್ಕಮ್ ಬ್ಯಾಕ್ ಟು ಡಿಕೆ ವ್ಲಾಗ್ಸ್ ಮುರುಗನ್ ಗಾಡೀಲಿ ಬರೋತ್ತಿಗೆ ಅಡುಗೆ ಮಾಡಿರಪ್ಪ ಅಂತ ಹೇಳಿದ್ದು ಅಡುಗೆ ಮಾಡಿದ್ದಾನೆ ಟೊಮೊಟೊ ಜಾರಾಗಿತ್ತು ಬಿಸಿ ಮಾಡ್ತಾಯಿದ್ದೀವಿ ಬನ್ನಿ ಎಲ್ಲ ತಿನ್ನೋಣ 12 ಗಂಟೆ ದೆವ್ವ ಮನೆ ಕಂಡು ಒದ್ದಾಡೋ ಹೊತ್ತಿನಲ್ಲಿ ಬೆಳಿಗ್ಗೆಯಿಂದ ಹಾರಾಡೋ ಹೊತ್ತಿನಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ಯಾರು ಇಷ್ಟೊತ್ತಿನೆಲ್ಲ ಊಟ ಮಾಡಿದರೆ ಕಮೆಂಟ್ ಹಾಕಿ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡುವ ಚೆನ್ನಾಗಿ ಮಾಡೋಣ ತುಂಬ ಚೆನ್ನಾಗಿದೆ ತಿಂತಿದ್ರೆ ನಮ್ಮ ಊಟ 12 ಗಂಟೆ ರಾತ್ರಿ ಒಳ್ಳೆ ಸ್ವರ್ಗ ಬನ್ನಿ ಎಲ್ಲ ತಿನ್ನೋಣ ಟೇಸ್ಟ್ ಮಾಡೋಣ ಚೆನ್ನಾಗಿ ಮಾಡೋಣ ನೋಡಿ ಮನೇಲಿ ಲೇಡೀಸ್ ಮಾಡೋಂಗೆ ಬೆಳಿಗ್ಗೆ ಎದ್ದೇಳ್ತಾನೆ ಕೆಂಪು ಅವನೇ ತೋರಿಸ್ತಾರೆ ಫೈನಲ್ ಬೆಳಿಗ್ಗೆ ಎದ್ದು ಗಾಡಿ ಟೈಮ್ ಎಲ್ಲ 11 ಗಂಟೆ ಐತೆ ಗಾಡಿನ ಖಾಲಿ ಮಾಡಿಲ್ಲ ಆಲ್ಟಿಂಗ್ ಮಾಡ್ತಾರಂತೆ ಈ ನನ್ನ ಮಗ ಯಾವಾಗ ಬಂದರೂ ಇದೇ ಕೆಲಸ ಮಾಡ್ತಾನೆ ಇಲ್ಲಿ ಕೂತ ನೋಡಿ ಮುದಿಯ ಇವನೇ ಮುದಿಯ ಇನ್ನೂ ಗಾಡಿ ಖಾಲಿನೇ ಮಾಡಿಲ್ಲ ಇವತ್ತು ಬೇಜಾರು ಗುರು ಆತ ಹಿಂಗೆ ಮಾಡಿಬಿಟ್ರೆ ಯಾವಂತಾನೆ ಇರ್ತಾನಂತೆ 12 ಗಂಟೆಗೆ ಬಂದಿದ್ದೀವಿ 4 ಗಂಟೆಗೆ ಬಂದವ್ರೆ ಅಂತ ಹೇಳೇನೆ ಪಾಲ್ಟಿ ಇವ್ರಿಗೆ ಆಫೀಸ್ನವ್ರಿಗೆ ಈಗ ಅದಕ್ಕೆ ವೀಡಿಯೋ ಕಳಿಸ್ಬೇಕು ಅವರಿಗೆ ನೋಡೋಣ ಏನು ಮಾಡ್ತಾರೆ ನೋಡೋಣ ನಮ್ಮ ಗಾಡಿ ಖಾಲಿ ಆಗಿರಲಿಲ್ಲ ನಮ್ಮ ದೀಪಣ್ಣ ಗಾಡಿ ಲೋಡಿಗೆ ಸೆಟ್ ಆಗಿತ್ತು ಬೆಂಗಳೂರಿಗೆ ದೀಪಣ್ಣ ಹೋಯ್ತಾವನೆ ಲೋಡಿಗೆ ಇಲ್ಲೇ ಕೂತವ್ ನೋಡಿ ಈಗ ಹೆಂಗೆ ಆಡ್ತಾನೆ ನೋಡಿ ಹೆಂಗೆ ಸುಮ್ಮನೆ ಇರ್ಬೇಕು ಸಾಕತ್ತಂಗೆ ಕೂತ್ಬಿಡ್ತಾನೆ ನೋಡು ಕೊಡ ಇಲ್ಲಿ ಬಾರ ಎಲ್ಲ ಬೇಕಾ ನಿನಗೆ ಕುಯ್ದ್ರೆ ಹೋಗ್ಬಿಡ್ತೀಯಾ ಯೂಟ್ಯೂಬ್ಗ ಅಯ್ಯೋ ಶಿವನೇ ಮದುವೆ ಆಗಿಲ್ಲ ಕಣ ಹುಡುಗಿ ಕೊಡೋಕ್ಕಿಲ್ಲ ಫೈನಲ್ ಇವರು ಗಾಡಿ ಖಾಲಿ ಆಗಿರಲಿಲ್ಲ ಸಂಜೆ ಏನಾರ ಮಾಡೋಣ ಸ್ಪೆಷಲ್ ಅಂತ ಅಂದ್ಬಿಟ್ಟು ಮಟನ್ ತಗೊಬಂದಿದ್ದೀವಿ ಯಾರು ಕಣ್ಣಾಕ್ಬಿಡಿ ಕರ್ರಪ್ಪ ಹೊಟ್ಟೆನೋ ಬರುತ್ತೆ ಹಾಂ ಚೆನ್ನಾಗಿ ಹಾಕಿ ಒಂದ್ಸರಿ ವಿಶಾಲ್ ಹೊಡ್ಸೋಣ ಅಂದ್ಬಿಟ್ಟು ಒಂಚೂರು ಮಸಾಲೆ ಹಿಡ್ಕೊಳ್ಳಿ ಅಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ವಿಶಾಲ್ ಹೊಡೆಯಕ್ಕೆ ಇಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ ಮಟನ ನಾವು ಈ ಥರ ಮಾಡ್ತೀವಿ ಫೈನಲ್ ಬದೈತೆ ನೋಡ್ತಾಯಿದ್ರೆ ನೀವು ಮಾಡ್ತೀವಿ ಅಂತ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಅಡುಗೆ ನಾವು ಇದು ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ ಇದೇ ಫಸ್ಟ್ ಟೈಮ್ ಮಾತ್ರ ಮಟನ್ ಮಾಡ್ತಿರೋದು ನಾನು ನೋಡೋಣ ಬನ್ನಿ ಫೈನಲಿ ಗುರು ಈ ಥರ ಬಂದಿದೆ ಬಾಯಿನೀರು ಬದಾವ ಸುಮ್ಮನೆ ಕ್ವಾಟ್ಲೆ ಕೊಡ್ಬೇಕಣ್ಣ ನಿನಗೆ ನೋಡಿ ಈ ಥರ ಐತೆ ತಿಂದು ಹೇಳಪ್ಪ ಯಾವ ಥರ ಐತೆ ಅಂತ ಎಲ್ಲ ಬೈಕತ್ತಾರೆ ನೀನು ತಿನ್ನು ಎಲ್ಲ ಬಿಡು ಓಲೆ ನಾನೇ ಹಿಡ್ಕೊತೀನಿ ಓಲೆ ತಿನ್ನು ಓಲೆ ನೀನು ತಿನ್ನು ನೀನು ಪಡಿ ನೀನು ಹೇಳಿ ಹುಡುಗರು ನೀನ ಸುಡ್ತಾ ಇದೆ ಏನು ತಿನ್ನೋದಪ್ಪ ಅದ ಹಾಂ ಹಾವು ಬಿಡೋದು ತೆಗೆದು ಚೆಕ್ ಮಾಡಿ ಮಾಡಿದ್ದೀವಿ ತಿಂದು ಹೇಳ ಬೇರೆ ತಿಂದು ಹೇಳ್ಬೇಕು ಮಾಡೋದ ಸೂಪರ್ ನಿಜವಾಗ್ಲ ಮನದಾಳದ ಮಾತಿಂದ ಹೇಳ್ಬೇಕು ಚೆನ್ನಾಗಿತ್ತು ಕಣ ಫೈನಲಿ ಇವರು ಗಾಡಿ ಖಾಲಿ ಆಗಿದೆ ಸುಮಾರು 12 ಗಂಟೆ ಐತೆ ಟೈಮು ಏನಪ್ಪ ಅಂದರೆ ಈ ಐಟಮ್ ಎಲ್ಲ ಇಳಿಸಲ್ಲ ಕಚಡ ಎಲ್ಲ ಅಲ್ಲಿ ಕಿತ್ತಾಕ್ಬೇಕು ನಮ್ಮ ಕೈಲೇ ಕೇಳಿಸ್ತಾರೆ ಅದೇ ಒಂದು ಬೇಜಾರು ಗುರು ಇದೊಂದು ಜಬಲ್ಪುರಲ್ಲಿ ಎಲ್ಲೂ ಹೋದರೂ ಅಷ್ಟೇ ಇದು ನಾವೇ ತೆಗೆದು ಎಸಿಬೇಕು ಇವ್ರು ತೆಗ್ದು ಹಾಕ್ಬೇಕು ಇವ್ರು ಲೆಕ್ಕದಲ್ಲಿ ನಮ್ಗೆ ಹೇಳ್ತಾರೆ ಏನೂ ಮಾಡೋಂಗಿಲ್ಲ ಇವಾಗ ವೇಬ್ರಿಡ್ಜ್ ಮಾಡಿಸ್ಕೊಂಬಂದ್ಬಿಟ್ಟು ಇವ್ರು ಸ್ಲಿಪ್ ಕೊಟ್ಬಿಟ್ಟು ಬಾಡಿಗೆ ಕಲೆಕ್ಟ್ ಮಾಡ್ಕೊಬೇಕು ಎಲ್ಲಿಗೆ ಹೇಳ್ತಾರೆ ನೋಡೋಣ ನಮಗೆ ಆಲ್ರೆಡಿ ಲೋಡ್ ಸೆಟ್ಟಾಗಿದೆ ಎಲ್ಲಿಗೆ ಹೋಗ್ಬೇಕು ಲೋಡಿಗೆ ಅಂತ ತಿಳಿಸ್ತೀನಿ ಈಗ ಅರ್ಜೆಂಟ್ ಇದೆ ಕಾಟ ಮಾಡಿಸ್ಕೊಂಬರೋ ಮನೆ ಮಾರ್ಕೆಟಿಂದೆಲ್ಲ ಹೊರಗಡೆ ಬಂದು ಯಾಕಪ್ಪ ಅಂತಂದರೆ ಲೋಡ್ ಸೆಟ್ ಐತೆ ನಮಗೆ ಎಲ್ಲಿಗೆ ಬೆಂಗಳೂರಿಗೆ ದಾಸಂಪುರಕ್ಕೆ ಬಟಾಣಿ ಲೋಡಿಗೆ ಹೋಗಬೇಕು
ಅಲ್ಲಿ ಕಚಡ ಗಿಚಡ ಏನು ಇರಬಾರ್ದಲ್ಲ, ಇದೆಲ್ಲ ತುಂಬ ಐತೆ, ಇದೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಭೂಪಾಲ್ ಬೈಪಾಸಲ್ಲಿ ಇದ್ದೀವಿ ಇವಾಗ. ಶೇಷ್ಪುರ್ ಮಾಮೂಲಿ ಟ್ರಿಪ್ ಲೋಡ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಲೋಡಿಂಗ್ ಇರೋದು. ಈಗ ಇಲ್ಲಿಂದ ಲೋಡಿಗೆ ಹೋಗೋಣ ಅಂದ್ಬಿಟ್ಟು ಇನ್ನೊಂದು 10 ಕಿಲೋಮೀಟ್ರ್ ಐತೆ, ಇಲ್ಲೇ ಎಲ್ಲರೂ ಕಿತ್ತಾಕ್ಬಿಟ್ಟು ಹೋಗೋಣ ಅನ್ನೋದಕ್ಕೆ ಇಲ್ಲಿ ಕಚಡ ಇತ್ತು, ಹಂಗಾಗಿ ಇಲ್ಲೇ ಕಿತ್ತಾಕ್ಬಿಟ್ಟು ಹೋಗೋಣ ಅಂತ ಸಾಕು ಬಾರೋ ಖಾಲಿ ಮಾಡ್ಬಿಟ್ಟು ಇಲ್ಲೇ ಎಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಯಾರು ನೋಡ್ರಿ ಬೋದ್ಗಿದ್ದಾರೆ ಅಂದ್ಬಿಟ್ಟು ಭಯ, ಏನೂ ಮಾಡೋಂಗಿಲ್ಲ, ಕಿತ್ತಾಕ್ಬಿಟ್ಟು ಹೋಗಲೇಬೇಕು ನಾವು. ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾರ್ಕೆಟ್ ಹತ್ರ ಹೋಗೋಣ. ಈ ಕಡೆಗೆ ನನ್ನ ಮಕ್ಕಳು ನೋಡ್ಬಿರು. ಮತ್ತೆ ಮೆಣಸಿನ್ಕಾಯಿನೂ ಬಿಟ್ಟವ್ರೆ, ಇವೆಲ್ಲ ಹೋಗಿವೆ, ಇವೆಲ್ಲ ತೆಗಿಯೋಬೇಕು ನಾವು. ಟಾರ್ಪಲ್ ಮುಡ್ಚಿರ್ಲ, ಹಗ್ಗ ಬಿಚ್ಬಿಟ್ಟು ಟಾರ್ಪಲ್ ಮುಡ್ಚಂದು ದುಡ್ಡು ಕೊಟ್ರೆ ಟಾರ್ಪಲ್ ಹೆಂಗೆ ಬಿಸಾಕೋರು ನೋಡಿ, ದರಿದ್ರು ನನ್ನ ಮಕ್ಕಳು. ಏನು ಮಾಡ್ತೀರ ಅಲ್ಲಿ, ಏನೂ ಮಾಡೋಂಗಿಲ್ಲ, ಇವೆಲ್ಲ ಖಾಲಿ ಮಾಡ್ಕೋಬೇಕು. ಇಷ್ಟೊಂದು ಬಿದೆ ಇದೆ ಗಾಡಿ ಒಳಗೆ, ಖಾಲಿ ಮಾಡೋಣ. ಮತ್ತು ಇವರು ಮಾರ್ಕೆಟ್ ಹತ್ರಕ್ಕೆ ಬಂದಿದ್ದೀವಿ. ಏನಪ್ಪ ಅಂತ ಅಂದರೆ ಓನರು ಫಸ್ಟ್ನೇ ಗಾಡಿ ನಮ್ಮದೇ ಹೇಳ್ಬಿಟ್ಟವ್ರೆ. ಇದು ದಾಸಂಪುರಕ್ಕೆ ಅಂತ ಹೇಳಿದ್ರಿ, ಕಲಾಸಿಪಳ್ಳಿಗೆ ನಾವೇ ಫಸ್ಟ್ನೇ ಗಾಡಿ ಬಿಡ್ಬೇಕು, ನಮ್ಮದೇ ಫಸ್ಟ್ ಗಾಡಿ ಲೋಡ್ ಆಯ್ತೈತೆ. ಒಳ್ಳೆ ತಲೆನೋವಾಗೋಯ್ತಪ್ಪ. ಈಗ ಟೈಮಿಂಗ್ ಹೊಡಿಬೇಕು, ನಾಯಿ ಹೊಡೆದಂಗೆ ಹೊಡಿಬೇಕಪ್ಪ ಇವಾಗ ನಾಳಿಕೆ. ಈಗ ಬಿಟ್ರೆ ಈಗ ಟೈಮ್ ಎಷ್ಟಲ್ಲ 1:15 ಬತ್ತಿದಂಗೆ 5 ನಿಮಿಷಕ್ಕೆ ಮಿಸ್ ಆಗಿ ಎಲ್ಲ ಅರ್ಧ ಗಾಡಿ ಲೋಡೇ ಮಾಡ್ತಾವ್ರು ಗುರು. ಲೋಡ್ ಆಯ್ತೈತೆ, ಗಾಡಿ ಲೋಡ್ ಮಾಡ್ಕೊಂಡು ಓಡೋಣ ಬನ್ನಿ. ಇವು ನಮ್ಮ ಆಫೀಸ್ ಕಡೆಯಿಂದ ಬಂದಿರೋ 1, 2, 3 ಗಾಡಿ ಬಂದವೆ. ಒಟ್ಟಿಗೆ ನಮ್ಮ ಮಂಡಿಗೆ 4 ಗಾಡಿ ಅಂತೆ. ನೋಡುವ ನಮ್ದೀಗ ಬಿಡಿಸ್ತಾರೆ, ಹೊರಡೋಣ ಬೇಗ ಫಟಾಫಟ್. ಫೈನಲಿ ಗುರು ಗಾಡಿ ಎಲ್ಲ ಲೋಡ್ ಆಗಿದೆ, ಹಗ್ಗೆಲ್ಲ ಹಾಕಿದ್ದೀವಿ. ಈ ಸರಿ ಒಂದು ಗ್ಯಾಪ್ ಬಿಟ್ಬಿಟ್ಟು ಹಾಕ್ಬಿಟ್ಟವ್ರೆ, ಹಾಗಾಗಿ ಏನೂ ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ಅಡಿನೇ ಗ್ಯಾಪ್ ಬಿಟ್ಬಿಟ್ಟವ್ರೆ ಗುರು. ನೋಡಿ ನೋಡ್ಬೋದು, ಪೂರ್ತಿಯ ಏನು ಮಾಡೋಂಗಿಲ್ಲ, ಸಿಂಪಲಾಗಿ ಹೊಡೆದಿದ್ದೀವಿ ಹಗ್ಗನ. ಹೊರಡ್ಬೇಕೀಗ ಬನ್ನಿ. ಎಲ್ಲ ಗಾಡಿಗಿಂತ ಫಸ್ಟ್ ನಮ್ಮ ಗಾಡಿನ ಬಿಡಿಸಿದ್ದೀವಿ. ಬೆಂಗಳೂರಿಗೆ ಲೋಡ್ ಆಯಿತು ನಮ್ಮ ಗಾಡಿ. ಹಂಗೆ ಒಂದು ಮಸ್ತ್ ವೀಡಿಯೋ ಮಾಡೋದಂತ ಒಂದು ವೀಡಿಯೋ ಮಾಡಿದ್ರು, ನಮ್ಮ ಹುಡುಗ ವೀಡಿಯೋ ಮಾಡ್ತಾ ನಿಂತಿದ್ದ. ಇಲ್ಲಿಂದ ನಾನ್ ಸ್ಟಾಪ್ ಹೊರಡಬೇಕು. ಏನು ಸಿಕ್ಕಾಪಟ್ಟೆ ಟೈಮಿಂಗ್ ಕೊಟ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಹೇಳೋರೆ. ಬನ್ನಿ ಹೋಗೋಣ ಫಟಾಫಟ್. ನಮ್ಮದು ಇವತ್ತು ಫಸ್ಟ್ ಗಾಡಿ ಬಿಡಿಸ್ಬಿಟ್ಟಿದ್ದಾರೆ. ಫಸ್ಟ್ ಗಾಡಿ ಬಿಡಿಸಿರೋ ಗಾಡಿಗೆ ಟೈಮಿಂಗ್ ಹೊಡಿಲೇಬೇಕು ನಾವು. ನಾಳೆ 12-1 ಗಂಟೆ ಅವಧಿಗೆ ಹೆಚ್ಚು ಕಡಿಮೆ 2 ಗಂಟೆ 2:30 ಮಾರ್ಕೆಟಿಗೆ ಹೋಗ್ಬೇಕು ನಾವು. ನಾವೇ ಫಸ್ಟ್ ಗಾಡಿ, ಯಾವುದೂ ಬಿಟ್ಟಿಲ್ಲ. ಫುಲ್ 80ಕ್ಕೆ 70 ಹಿಡಿದಿದ್ದೀನಿ. ಅವಾಗಲಿಂದ ಗಾಡಿಯಲ್ಲಿ ನಾನ್ ಸ್ಟಾಪ್ ಬಿಟ್ಟಿಲ್ಲ. ಹೆಚ್ಚು ಕಡಿಮೆ ನಾನು 50 ಕಿಲೋಮೀಟರ್ ನಾಗ್ಬೋದು. 3 ಗಂಟೆ 2:45 ಬಿಟ್ಟಿದ್ದು. ಇವಾಗ ಏನೋ 6 ಗಂಟೆ ಹೊತ್ತಿಗೆಲ್ಲ ಒಂದು 50 ಕಿಲೋಮೀಟರ್ ಹೋದರೆ 7 ಗಂಟೆ ಹೊತ್ತಿಗೆ ನಾಗ್ಬೋದು ದಾಟ್ಬಿಡ್ತೀನಿ. ಸ್ವಲ್ಪ ದೂರ ಹೋದ್ರೆ ಮಾಡೋ ಇದ್ದೆ, ಒಂದು 4-5 ಕಿಲೋಮೀಟರ್ ಮಾಡೋ ಇದ್ದೆ. ಏನು ಹೊಡಿತಿದ್ದೀವಿ ಅಂತಾರೆ. ಇನ್ನೊಂದು ಏನಪ್ಪ ಅಂದರೆ ಮಹಾ ತುಂಬ ಬೆಳಗ್ಗೆ ಸಿಕ್ಕಾಪಟ್ಟೆ ಗಾಡಿ ಹೋಗ್ತಾವೆ. ಹೆವಿ ವೆಹಿಕಲ್ ಇದ್ದಾವೆ, ಈ ಕಡೆಯಿಂದನೂ ಹೋಗ್ತಾವೆ, ಈ ಕಡೆಯಿಂದನೂ ಹೋಗ್ತಾವೆ, ಬರ್ತಾ ಇದ್ದಾವೆ. ಸ್ವಲ್ಪ ಎಳ್ದಾಡೋಕ್ಕೆ ನಮಗೆ ಭಾರಿ ತೊಂದರೆ ಆಗ್ತದೆ. ಏನಪ್ಪ ಅಂತಂದರೆ ಡೈಲಿ ನೋಡೋಕ್ಕೆ ಭಾರಿ ಬಿಟ್ಟರೆ ಏನೂ ಮಾಡೋಂಗಿಲ್ಲ. ಒಂದೊಂದು ಎಲ್ಲ ಬರುತ್ತೆ, ಡ್ರೈವರ್ ಒಂದ್ಸಲ ಎಲ್ಲ ತಿಳ್ಕೊಬೇಕು, ಹೋಗಬೇಕು. ನಾವು ಇವತ್ತು ಲಾಸ್ಟ್ ಗಾಡಿ ಬಿಡೋಣ ಅಂತ ಹೋಗಿ ಫಸ್ಟ್ ಗಾಡಿ ನಮ್ಮದೇ ಬಿಟ್ಟಿದ್ದೀವಿ. ಏನು ಮಾಡೋಂಗಿಲ್ಲ, ಪ್ರತಿ ಸಲ ಸರ್ವಿಸ್ ಮಾಡಿದ್ದೀವಿ ಟೈಮ್ದಾಗ. ಏನು ಮಾಡೋಂಗಿಲ್ಲ, ಒಂದು ಬೇಗ ಬಿಟ್ಟಿದ್ದೀವಿ, ಕೈಲೇಬೇಕು. ನೋಡಿ ಬಾಡು ಗಿಡೆಲ್ಲ ಪಾಸ್ ಮಾಡ್ಕೊಂಡು ಹೋಗೋಣ. ನಾವು ಬಂದಿಲ್ಲ, ನಾನ್ ಸ್ಟಾಪ್ ನಿಲ್ಲಿಸ್ಕೊಂಡು ಹೋಗೋಣ. ಆಲ್ರೆಡಿ ಫೋನ್ ಮಾಡಿದ್ರು, ಹೆಚ್ಚು ಬರೋ ಬಂದ್ರಮ್ಮ ಅಂತ. ಫೈನಲಿ ಗುರು ಬಂಕ್ ಹತ್ರ ಬಂದಿದ್ದೀವಿ. ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಗಾಡಿಗೆ. ನಮ್ಮದು ಡೀಸೆಲ್ ಒಂದು ಸ್ವಲ್ಪ ಫುಲ್ ಎಂಡಿಂಗಲ್ಲಿ ಇತ್ತು, ಹಂಗಾಗಿ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಬಾಯ್ ಫಟಾಫಟ್ ಆಜಾ ಬಾಯ್. ಇಲ್ಲಿಂದ ಡೀಸೆಲ್ ಹಾಕ್ಸೋಣ. ಕಚ್ಚಾ ಲೇಟ್ ಅವ್ರೆ. ಫುಲ್ ಟ್ಯಾಂಕರ್ ನಿಮ್ಮದು ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಗಾಡಿ डीजल रेट कितना है? ठीक है डालो। अरे क्या हो गया बैंड चोस का क्या हो रहे हो? जनरेटर रन कर रहे हैं क्या हो गया सिस्टम? हाँ ऑन हो गया। 91 रुपीज़ है क्या? अरे इतना रेट हो रहा है इधर ही। थोड़ा 1 मिनट देखना, मैं कारा कर रहा हूँ। ठीक है ओके थैंक यू भाई। ಹೊರಡೋಣ ಬನ್ನಿ। ಫೈನಲಿ ಗುರು ಸುಮಾರು 2:40ಕ್ಕೆ ಕರೆಕ್ಟಾಗಿ ಎಕ್ಸ್ಪ್ರೆಸ್ ವೇಗೆ ಬರಬೇಕಂತ ಗೆಸ್ ಮಾಡಿದ್ದೆ. ಅಲ್ಲಿ 2:40ಕ್ಕೆ ಬಿಡಿಸಿದ್ರು, ಕರೆಕ್ಟಾಗಿ 2:40ಕ್ಕೆ ಹೊಡೆದಿದ್ದೀನಿ. ಏನಪ್ಪ ಅಂತಂದರೆ ಒಂದು 3 ಜನ ಗಾಡಿಯರು, ಪಾಪ ನಮಗೂ ಗಾಡಿಯರು ಅಂದಮೇಲೆ ಬೇಜಾರಾಗುತ್ತೆ. ನಾವು ಡೈರೆಕ್ಟ್ ಹೋಗೋದು ಏನಪ್ಪ ಅಂತಂದರೆ ಮಂಡಿ ಗಾಡಿ
ಅವ್ರಿಗೆ ಆಫೀಸಿಗೆ ಹೇಳ್ತಾರೋ ಬಿಡ್ತಾರೋ ಅವ್ರು ಹೇಳಿದ್ಮೇಲೆ ನಾವು ಲೋಡಿಗೆ ಹೋಗಲೇಬೇಕು. ಹಂಗಾಗಿ ಲೋಡಿಗೆ ಹೋಗ್ತಿದ್ದೋ ನಾವು. ಅವರು ನೀವು ಟೈಮಿಂಗ್ ಹೊಡಿತೀರಾ ಅಂತ ನಮ್ಮ ಮಕ್ಕ ನೋಡ್ಬಿಟ್ಟು ಅಣ್ಣ ನೀವು ಟೈಮಿಂಗ್ ಹೋಗ್ತೀರಾ ಪಕ್ಕ ಹೋಗ್ತೀರಾ ಅಂತ 3 ಸರಿ ಕೇಳಿದರು. ನಾವು ಹೊಡೆದ್ಮೇಲೆ ನೋಡಿರಂತ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ ಅವರಿಗೆ. ಅದನ್ನು ಏನೋ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಯಾವತ್ತೂ ಕೆಲಸ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಕೆಲಸ ಮಾಡಾದ್ಮೇಲೆ ತೋರಿಸ್ಬೇಕಂತೆ ಅವರಿಗೆ, ನಾವು ಮಾಡಿದ್ದೀವಿ ನೋಡಿ ಅಂತ. ಫಸ್ಟೇ ನಾವು ಮಾಡ್ತೀವಿ ಅಂತ ಯಾವುದನ್ನೂ ಹೇಳ್ಬಾರ್ದು ಅಂತೆ. ಗುರು ಎಕ್ಸ್ಪ್ರೆಸ್ ಹೈವೇಲಿ ಗಾಡಿ ಹಿಂಗೆ ಹೊಡೆದ್ಬಿಟ್ಟವನೇ ಅಂತ. ಏನು ಹೊಡೆದಿಲ್ವಲ್ಲಪ್ಪ ಗಾಡಿ, ಏನು ಹೊಡೆದವನು ಗುರು. ಖಾಲಿ ರೋಡಲ್ಲಿ ತಗೊಂಡು ನಿಂತ್ಕೊಂಡಲ್ಲಿ ಡಿವೈಡರ್ ಹಸ್ಬಿಟ್ಟವನೇ. ಅಪ್ಪ ಡ್ರೈವರ್ಗಳಿಗೆ ಏನು ಆಗ್ದವ್ರು ಸಾಕು. ಮತ್ತೆ ಅವ್ರು ರೀತಿ ಡ್ರೈವರ್ಗಳಿಗೆ ಏನಾರು ಆಗ್ಬಿಟ್ರೆ ಗಾಡಿ ಏನಾರು ಆದರೆ ರೆಡಿ ಮಾಡ್ಸೋಣ. ಡ್ರೈವರ್ಗಳು ಚೆನ್ನಾಗಿದ್ರೆ ಸಾಕು ಗುರು. ಮಾಲೆಲ್ಲ ಬಿಡುವಂಗೆ ಐತೆ ಅಂದ್ರೂ ಕೂಡ ಇದು ಮಾಡಿಲ್ಲ. ಫುಲ್ ಖಾಲಿ ರೋಡ್ ಐತಪ್ಪ, ಅದರಲ್ಲಿ ತಗೊಂಡೋಗಿ ಹೊಡೆದವನಲ್ಲ ಪುಣ್ಯಾತ್ಮ. ಏನು ಮಾಡೋಂಗಿಲ್ಲ. ನಾನು ಬರೋಕ್ಕೆ ಹೊಣೆ ಯಾರು, ಇಲ್ಲಿ ಬಲ್ಲವರು ಯಾರು. ಫೈನಲಿ ಗುರು ನಮ್ಮ ಡ್ಯೂಟಿ ಮುಗಿದಿದೆ. ನಮ್ಮ ಹುಡುಗನೇ ಓಡಿಸ್ತಾನೆ ಈಗ. ಹೆಚ್ಚು ಕಡಿಮೆ ಜಡ್ಚರ್ಲ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇರಬೇಕು. ಇನ್ನು ಇಲ್ಲಿಂದ ಇವನೇ ಡ್ರೈವ್ ಮಾಡೋದು. ಸುಮಾರು ಒಂದು ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ಇವಾಗ ನಾವು ರೆಸ್ಟ್ ಮಾಡಬೇಕು. ಓಡಿಸ್ತೇಳನಪ್ಪ ಗುಂಡು ಮರಿ. ಅಲ್ಲಿ ಗುರು ನಾನು ಇವಾಗ ಎದ್ದು ನೋಡಿದೆ. ನಮ್ಮ ಹುಡುಗ 4 ಗಂಟೆಯಲ್ಲಿ ಗಾಡಿ ಕೊಟ್ಟಿದೆ. ಹೆಚ್ಚು ಕಡಿಮೆ ಶೋರೂಮ್ ಬಿಟ್ಬಿಟ್ಟು ಬೆಂಗಳೂರು ಹತ್ರ ಹೋಗ್ತಾವೆ. ಆಲ್ರೆಡಿ ಟೈಮು 10 ಗಂಟೆ ಆಗೋಕ್ಕೆ ಬಂದೈತೆ. ಯಾರು ಇಷ್ಟು ಬೇಗ ಇಲ್ಲಿ ಗಂಟ ಬಂದಿಲ್ಲ. ನಾವು ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಬೆಂಗಳೂರಿಗೆ ಹೋಗೋದು ಅಂತ. ನಾವು ಒಂದು 12 ಗಂಟೆ ಹೊತ್ತಿಗೆ ರೀಚ್ ಆಗೋಣ ಅಂತ ಹೊಡಿತಾ ಇದ್ದೀವಪ್ಪ. ಇಲ್ಲಿಂದ 12 ಗಂಟೆ ಹೊತ್ತಿಗೆ ಹೋಗೋಕ್ಕಾಗಲ್ಲ, ಆದರೂ ಟ್ರೈ ಮಾಡ್ತೀವಿ ಹೊಡಿಯೋಕ್ಕೆ. ನೋಡೋಣ 1 ಅವರ್ ಹೆಚ್ಚು ಕಡಿಮೆ ನೋಡೋಣ. ಬನ್ನಿ ಹೋಗೋಣ ಮಾರ್ಕೆಟಿಗೆ. ಫಸ್ಟ್ನೇ ಗಾಡಿ ನಮ್ಮದೇ ಇರೋ ಕಾರಣಕ್ಕೆ ಏನು ಪಾಲ್ಟಿ ಗಿಲ್ಟಿ ಯಾರೂ ಫೋನ್ ಮಾಡಿಲ್ಲ. ಬರ್ತಾಯಿದ್ದೀವಿ ಅಂತ ಹೇಳಿರೋದಕ್ಕೆ ಅರ್ಜೆಂಟ್ ಯಾರೂ ಮಾಡ್ತಾಯಿಲ್ಲ. ಗುರು ಚಿಕ್ಕಬಳ್ಳಾಪುರದ ಹತ್ರ ಬಂದು ಗಾಡಿ ಪಲ್ಟಿ ಆಗ್ಬಿಟ್ಟೈತೆ ನೋಡಿ. ಈಗ ಆಟೋದ ಕಡೆ ಎಲ್ಲ ಪಲ್ಟಿ ಆಗ್ಬಿಟ್ಟೈತೆ. ಹೌದು, ಆಟೋ ತರಕಾರಿ ಆಟೋ ಪಲ್ಟಿ ಆಗೋಗ್ಬಿಟ್ಟೈತೆ ಅಂದರು ಬೆಳಿಗ್ಗೆ. ಏನು ಮಾಡೋಂಗಿಲ್ಲ, ಬನ್ನಿ ನೋಡ್ಕೊಂಡು ಹೋಗ್ತಿರ್ಬೇಕು. ಎಲ್ಲ ರೋಡಲ್ಲಿ ಕಾಮನ್ ನಡೀತಿರೋ ಕಾರಣಕ್ಕೆ ಗಾಡಿಗಳನ್ನ ಬಿಡ್ತಾಯಿಲ್ಲ. ಇಲ್ಲೇ ದೇವನಹಳ್ಳಿಲೆಲ್ಲ ನಡೆ ಹಾಕ್ಬಿಟ್ಟು ಹೀಗೆ ರಿಟರ್ನ್ ಹೋಗಿ ಕೇಳ್ತವ್ರೆ. ನಾವಿವಾಗ ನೋಡ್ಬೋದು, ನೀವು ಇದ್ರಲ್ಲಿ ಹೋಗ್ತಾ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಏನು ಮಾಡ್ತಾರೆ ಏನೋ ಕತೆ ಒಂದು ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಒಳಗಡೆಯಿಂದ ಭಾರಿ ಏರ್ ಶೋ ನಡೀತಿರೋ ಕಾರಣಕ್ಕೆ ಇದು ಮಾಡ್ತಾಯಿದ್ದಾರೆ. ಏನು ಮಾಡೋಂಗಿಲ್ಲ. ಹೋಗೋಣ, ಆದಷ್ಟು ಟ್ರೈ ಮಾಡಿಕೊಂಡು ಟೈಮ್ ಪಿಕಪ್ ಮಾಡಬೇಕು. ಹೋಗೋಣ. ನಾವು ಇಷ್ಟೊತ್ತು ಅಲ್ಲೇ ಬಿಟ್ಟಿದ್ರಿ. ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಹೋಗೋದು ಹೆಚ್ಚು ಕಡಿಮೆ ನಾವು ಹೆಬ್ಬಾಳಪುರ ಊರಿಗೆ ಹೋಗ್ಬಿಡವು. ಏರ್ ಶೋ ನಡೀತಿದೆ. ಏರ್ಪೋರ್ಟಲ್ಲಿ ನಡೀತಿರೋದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಏರ್ ಶೋ ನಡೀತೈತೆ ಅಂತ ಹೇಳಿದ್ರು. ಏರ್ ಶೋ ನಡೀತಿರೋದು ಏರ್ಪೋರ್ಟ್ ಒಳಗೆ. ಏರ್ ಹೌಸ್ ನಡೀತಿರೋ ಕಾರಣಕ್ಕೆ ಯಾವ್ಯಾವ ರೋಡಲ್ಲಿ ಬರ್ತಾಯಿದ್ದೀವಿ ನೋಡಿ. ಟೈಮಿಂಗ್ ತುಂಬ ಬಂದು ಇಷ್ಟೊತ್ತಿಗೆ ಆಲ್ರೆಡಿ ಅಲ್ಲೇ ಹೋಗಿದ್ದು. ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಮಾರ್ಕೆಟ್ ಹತ್ರ ಹೋಗವು. ದೊಡ್ಡಬಳ್ಳಾಪುರಕ್ಕೆ ಮೇನ್ ರೋಡಿಗೆ ಟಚ್ ಹಾಕಿ ಒಳಗಡೆ ಕಳಿಸ್ತವ್ರೆ. ಗಾಡಿಗಳು ಯಾವನು ಬಿಡ್ತೇ ಇಲ್ಲ. ಅಯ್ಯೋ ಭಾರಿ ರಿಸ್ಕ್ ಆಗಿಬಿಟ್ಟೈತೆ ಗುರು. ಸಿಕ್ಕಾಬಿಟ್ಟೆ ತಲೆನೋವ್ತದೆ. ಏನು ಮಾಡೋಂಗಿಲ್ಲ. ವಿದ್ಯೆ ಆಟ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರೋಣ ಚೆನ್ನಾಗಿಲ್ಲ ಅಂದ್ಕೊಬೇಕು ಅಷ್ಟೇ. ನೋಡಿ ಎಷ್ಟು ಚಿಕ್ಕ ರೋಡು. ಒಂದು ಘಾಟಿಗೆ ಬಂದರೆ ಒಂದು ಗಾಡಿ ಪಾಸ್ ಆಗೋಲ್ಲ. ಭಾರಿ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಏನು ಸಿಕ್ಕಾಬಿಟ್ಟೆ ಗೇರ್ ಕೊಡೋದು, ಗೇರ್ ಕೆಡ್ದಾಕೋದು, ಗೇರ್ ಎತ್ತೋದು. 2 ಫಸ್ಟು ಸೆಕೆಂಡು ಥರ್ಡು 3 ಗೇರು. ಹೆಂಗೆ ಮೇನ್ ರೋಡ್ ಬಂತು. ಇನ್ನೇನು ತೆಂಗಿ ಮರ ಕಾಣ್ತೈತಲ್ಲ ಆ ಕಡೆ ಮುಂದೆ ಹಾಕ್ಬಿಟ್ರೆ ಅಲ್ಲೇ ಇರೋದು ಮೇನ್ ರೋಡು. ಹೋಗ್ಬಿಡೋಣ ಮೇನ್ ರೋಡಿಗೆ ಹೋಗಿ ಅಲ್ಲಿ ಇನ್ನೇನು ಟ್ರಾಫಿಕ್ ಆಯಿತು ಏನಾಯಿತು ನೋಡೋಣ ಬನ್ನಿ ಏನೇನೈತೆ ಅಂತ ಮುಂದೆನೇ. ಕೂಡ ಯಲಹಂಕದಲ್ಲಿ ಗಾಡಿ ಬಿಡಲಿಲ್ಲ, ಪೊಲೀಸನ್ನು ಕಳಿಸ್ಬಿಟ್ರು. ಇದು ಯಾವುದೋ ಚಿಕ್ಕ ರೋಡು ಮತ್ತೆ
ಗೊರಗುಂಡಿ ಪಾಳ್ಯದ ಮೇಲೆ ಹೋಗ್ಬೇಕಂತೆ. ನಾವು ಹೆಬ್ಬಾಳಕ್ಕೆ ಹೋಗೋಣ ಅಂತ ಅರಮನೆ ರೋಡಲ್ಲಿ ಕರೆಕ್ಟಾಗಿತ್ತು ನಮಗೆ. ಅದೊಂದು ಸಿಗ್ನಲ್ ಪಾಸ್ ಆಗಿದ್ರೆ ಪಟ್ ಅಂತ ಹೋಗ್ಬಿಡೋದು. ಯಾವುದೋ ಗೊತ್ತಿಲ್ಲ ರೋಡು, ಏನೋ ನಮ್ಮ ಬೆಂಗಳೂರಲ್ಲಿ ಏನೇನು ರೋಡವೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ಎಲ್ಲ ರೋಡು ಕಣ್ಮುಂದೆ ಬರ್ತಾವೆ. ಅಯ್ಯೋ ಬೇಜಾರಾಗೋಯ್ತೈತೆ ಗುರು. ಈ ರೇಂಜಿಗೆ ಟೈಮಿಂಗ್ ತುಂಬ್ಕೆ ಬಂದ್ಬಿಟ್ಟು ಹಿಂಗೆ ಹಿಂಸೆ ಕೊಟ್ಬಿಟ್ರೆ ನನ್ನ ಮಗ ಸಾಯ್ತಾನೆ. ನಮ್ಮ ಹಿಂದೆ ಬರ್ತಾರೆ ಅಂತ ಬದುಕಲ್ಲ ಬಿಡಿ ಅವರು. ಅವ್ರು ಏನಾರು ನೈಟ್ ಯಾರು ಬಂದರೆ ಬಿಡ್ತಾರೆ. ನೈಟ್ ಬಂದರೆ ಪುಣ್ಯವಂತರು. ನೈಟ್ ಹೊತ್ತು ಆರಾಡೋ ಹೊಲ ಬಿಟ್ಬಿಡ್ತಾರೆ. ನಾವು ಇಷ್ಟೊತ್ತಿನಲ್ಲಿ ಬಂದು ತಗೊಳಕೊಂಡು ಹಾಂ ಇನ್ನೇ 10 ಗಂಟೆ ಆಗಲ್ಲ ಓಪನ್ ಆಗೋದು. ಅವ್ರು ಚೆನ್ನಾಗಿ ಹಚ್ಕಟಾಗಿ ಬರ್ತಾರೆ. ಎಲ್ಲ ರೋಡು ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಎಲ್ಲನೂ ಬಂದಾಗಿ ಕರೆಕ್ಟಾಗಿ ಪೀಣ್ಯ ಸೆಕೆಂಡ್ ಸ್ಟೇಜಿಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ಹೋಗ್ತಾಯಿದ್ದೀವಿ. ಜಲಳಿ ಸಿಗ್ನಲ್ ಪಾಸ್ ಮಾಡ್ಕೊಂಡು ಮುಂದೆ ಬಂದು ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗಿ ಮತ್ತೆ ಯಶವಂತಪುರ ಸಿಗ್ನಲ್ ರೈಟ್ ಎತ್ಕೊಬಿಟ್ರೆ ಸೀದಾ ಒಂದೇ ರೋಡ್ ಬರೋ. ಟೆನ್ಷನ್ ಇರೋಲ್ಲ, ತಲೆನೋವಿರಲ್ಲ. ಇನ್ನು ರೋಡೆಲ್ಲ ಹತ್ತಿಗೆಟ್ಕೊಬಿಟ್ಟಿದ್ರು. ರೋಡ್ ಇನ್ನೂ ರೆಡಿ ಮಾಡಿಲ್ಲ. ನಾವು ಹೆಚ್ಚು ಕಡಿಮೆ ಇದ್ದೆ ಬೆಂಗಳೂರಲ್ಲಿದ್ದೆ, ರೋಡ್ ಇದೆ ಹಿಂಗೆ ಕಿತ್ತೋಗೈತೆ, ರೆಡಿ ಮಾಡಿಲ್ಲ. ಬರೀ ಗೆಲ್ತಾರೆ ಅಷ್ಟೇ. ಎಲೆಕ್ಷನಲ್ಲಿ ಎಲ್ಲ ಬರೀ ಇದೆ ಮಕ್ಕರ್ ಮಾಡೋದೆ ಜನಗಳನ್ನ ಬರೀ ಮಕ್ಕರ್ ಮಾಡೋದೆ. ಆದರೂ ನಮ್ಮ ಜನಗಳಿಗೆ ಬುದ್ಧಿ ಇರಲ್ಲ, ಅದನ್ನೇ ಮಾಡ್ತಾರೆ. ಮಾಡೋಂಗಿಲ್ಲ. ನಮ್ಮ ಮಾರ್ಕೆಟಲ್ಲಿ ಫೋನ್ ಇಕ್ತವ್ರೆಲ್ಲ ಎಲ್ಲಿದ್ದೀರಾ ಅಂತ ಬದಾಯಿದೀವಣ ಅಂತ ಹೇಳಿದ್ದೀವಿ. ಬೇಗ ಬನ್ನಿ ಅಂತ ಹೋಗೋಣ ಬನ್ನಿ. ಅಂತಿಂದು ಕಲಾಸಿಪಾಳ್ಯ ಮಾರ್ಕೆಟಿಗೆ ಬಂದ್ಬಿಟ್ಟಿದ್ದೀವಿ. ಏನು ಸಿಕ್ಕಾಬಿಟ್ಟೆ ತೊಂದರೆ ಆಗೋಗ್ಬಿಟ್ಟಿತ್ತು. ಇದೇ ಮಂಡಿ ಬೇಜಾರ್ದು ನಮ್ಮದು. ತಲೆ ಕೆಟ್ಟೋದಾಗತ್ತೆ. ಕೈ ಕಾಲೆಲ್ಲ ನೋಡ್ಬಿಡಲಿ ನಿಂತೆ ಬಿಡ್ತೀವಿ. ಕಾಲೆಲ್ಲ ಹೆಂಗೆ ಊದ್ಕೊಬಿಟ್ಟವೆ ಅಂದ್ರೆ ಹೀಟಿಗೆ ಈ ಬಿಸಿಲಿಗೆ ಹೊತ್ಕುವೆ ಸಿಕ್ಕಾಬಿಟ್ಟೆ ಸಾಕಾದಂಗೆ ಹೋಗ್ಬಿಡ್ತು ನಮಗೆ ಅಂತ ಜೀವನನೇ ಆತಾಗಿ. ಅಂತಿಂದ ಬಂದಿದ್ದೀವಿ. ಈಗ ಇಲ್ಲಿಂದ ಹೊರಗೆ ತೆಗೆಯೋದೇ ಇರೋದು ಗಾಡಿನ. ಹೊರಗೆ ತೆಕ್ಕೊಂಡು ಹೋಗ್ಬೇಕು. ಏನು ಬಿಡೋದು ಅನ್ನಂಗೆ ಆಯಿತು. ಮುಡುಗಡೆ ಬೇರೆ ಕೆಟ್ಟ ಇದೆ. ಇದು ಯಾವ ರೆಡಿ ಮಾಡಿಸೋದು, ತಲೆ ಕೆಟ್ಟೋಯ್ದಾದೆ. ಬಿಡ ಸಾಕು ಸರಿ. ಖಾಲಿ ಮಾಡ್ತಾರೆ. ಈಗ ಖಾಲಿ ಮಾಡಾಕ್ತಾರೆ ಪಟಾಪಟ್ನೆ. ಹಗ್ಗ ಬಿಚ್ಚನ ಬನ್ನಿ. ಇವರು ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಗಾಡಿಗೆ 5,000 ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಎಂಡಿಗಿದ್ದು ಕಾಲು ಟ್ಯಾಂಕಿಗೆ ಬಂದ್ಬಿಟ್ಟೈತೆ. ಎಂಡಿಂಗ್ ಇತ್ತು 5,000 ಹಾಕ್ಸಿದ ಅಡಿಗೆ ಮೇಕ್ ಬಂತು. ಸ್ವಲ್ಪ ಊರಿಗೆ ಹೋಗುತ್ತೆ ಆರಾಮ ನಿಧಾನಕ್ಕೆ ಹೋಗೋಣ. ಜಾಸ್ತಿ ಸ್ಪೀಡಾಗಿ ಹೊಡೆಯೋದು ಬೇಡ. ಆರಾಮಾಗಿ ಹೋಗಿ ಚಿಲ್ಲಾಗಿ ಮನೆಗೆ ಹೋಗಿಲ್ಲ. ಸುಮಾರು 3 ಟ್ರಿಪ್ ಆಯಿತು ಮನೆಗೆ ಹೋಗಿ ನಾನು. ನಮ್ಮ ಮನೆಗೆ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರೆ ಅಲ್ಲೇ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ನಮ್ಮ ಹುಡುಗ. ನಾನು ತಗೊಂಡು ಹೋಗಿರೋ ಒಂಚೂರು ಗಾಡಿ ಕೆಲಸ ಮಾಡಿಸ್ಕೊಂಡು ನಾನೆಲ್ಲ ಹೋಗಿ ಬರಬೇಕು, ಆಮೇಲೆ ಲೋಡ್ ಮಾಡೋಣ ಅಂತ ಹೇಳವ್ರೆ. ಬೆಂಗಳೂರು ಹೆವಿ ಟ್ರಾಫಿಕ್ ಗುರು. ಇಲ್ಲೇನೋ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಆಯಿತು. ನಾಯಂಡಹಳ್ಳಿ ರೈಟ್ ಎತ್ಕೊಂಡ್ಮೇಲೆ ಅಲ್ಲಿ ಸಿಕ್ಕಾಬಿಟ್ಟೆ ಮೈಸೂರು ರೋಡ್ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಸದ್ಯಕ್ಕೆ ಬಂದ್ವಲ್ಲ, ಈಗ ಒಂಚೂರು ಬೇಗ ಹೊರಟ್ಬಿಟ್ರೆ ನಾನ್ ಸ್ಟಾಪ್ ನಿಲ್ಲಿಸ್ದಂಗೆ ನೆಲಮಂಗ್ಳು ಗಂಟ ಹೋಗಿ ಟೋಲ್ ಹತ್ರ ನಿಲ್ಸ್ಕೊಂಡು ಚಾಯ್ ಹಾಕಿ ನೇಮ್ದಾಗೆ ಆರಾಮಾಗಿ ಚಿಲ್ಲಾಗಿ ಹೋಗೋ ಬನ್ನಿ. ಹಾಸನಿಗೆ ಹೋಗೋಣ. ಯಾವ್ದು ಬರೋದು ಕೆಲಸ ಇದು? ಫ್ಲೇವರ್ ಮೇಲೆ ಬಿಡಲ್ವಂತೆ ಶುಕ್ರವಾರ. ಏನು ಶುಕ್ರವಾರ ಏನೋ ಇದ್ರಲ್ಲಿ ಬರ್ತಾರ, ಲಂಡನಿಂದ ಯಾರು ಪ್ಯಾರಿಸಿಂದ ಯಾರು ಇಳಿತಾರ. ಏನು ಭಗವಂತ ಅಂದ್ರೆ ಇಳಿತಾನಪ್ಪ. ಏನು ಟ್ರಾಫಿಕ್ ಪೊಲೀಸ್ ರೂಲ್ಸ್ ಮಾಡೋರು? ಯಾರು ರೂಲ್ಸ್ ಅಪ್ಪ ಇದು ಗುರೋ? ಇದು ಹೆವಿ ಟ್ರಾಫಿಕ್ ಗುರೋ. ಈ ಕೆಳಗಡೆ ಹೋಗೋಕ್ಕೆ ಎಷ್ಟು ಗಾಡಿ, ದೊಡ್ಡ ಗಾಡಿ ಮೇಲ್ಗಡೆ ಸೇಫಾಗಿ ಪಾಸ್ ಆಗೋದು ಹೇಳಿ. ಹಿಂಗೆಲ್ಲ ಮಾಡಿದ್ರಿ ನನ್ನ ಮಗ ಇರ್ತಾನೆ. ಅದೆಷ್ಟು ಬೇಜಾರಾಗಿ ಹೋಗ್ಬಿಟ್ಟದೆ ಗುರು. ಅದಾಗಿ ನನಗಂತೂ ಟ್ರಾಫಿಕ್ಗೆ ಬಂದು ಹೆಚ್ಚು ಕಡಿಮೆ 7 ಗಂಟೆಲಿ ಬಂದಿದ್ದು ನಾನು. 7:45 ಆಯಿತೆ. ಇನ್ನೂ ಬರೀ 8ನೇ ಮೈಲಿ ಸಿಗ್ನಲ್ ಪಾಸ್ ಮಾಡೋಕ್ಕಾಗಿಲ್ಲ. ನಮ್ದು ಬೆಂಗಳೂರಲ್ಲಿ ಜಾಲಹಳ್ಳಿ ಕ್ರಾಸ್ ಬಿಟ್ಬಿಟ್ಟು ಮುಂದೆ ಒಂದು 8ನೇ ಮೈಲಿ ಸಿಗ್ನಲ್ ಅಂತ ಬರುತ್ತೆ. ಸಿಗ್ನಲ್ ಪಾಸ್ ಮಾಡೋಕ್ಕಾಗಿಲ್ಲ ಇನ್ನು. ಏನು ಗುರು ನಮ್ಮ ಮನೆ ಬರೋಂಥ ಬೇಜಾರಾಗಿ ಹೋಗ್ತದೆ. ಏನು ಮಾಡೋಂಗಿಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು. ಇವತ್ತು ಗಂಡು ನಸೀಬ್ ಬಂದ್ರೆ ನಮ್ಮದೇ ಆಗಿರೋದು ಪೂರ್ತಿಯ. ಇನ್ನೊಂದು ಏನಪ್ಪ ಅಂದರೆ ಮಧ್ಯಾಹ್ನ ಹಂಗೆ ಆಗೋಗ್ಬಿಡ್ತು ನಮಗೆ. ಗಾಡಿನ ಪಾಸ್ ಮಾಡೋಕ್ಕಾಗಲಿಲ್ಲ, ಇನ್ವೆಂಟಲ್ಲಿ ಬಿಡಲಿಲ್ಲ. ಅದೇನೋ ಏರ್ ಹೌಸ್ ಮಾಡಲಿ ಗುರು, ತೊಂದರೆ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಏನೋ ಎಲ್ಲೂ ಮಾಡ್ತಿಲ್ಲ, ಇಡೀ ಇಂಡಿಯಾದಲ್ಲಿ ನಮಗೆಲ್ಲ ಸ್ಟೇಟಲ್ಲೇ ಮಾಡ್ತಿರೋದು ಖುಷಿ ಅದು. ಬಟ್ ನಮಗೆಲ್ಲ ಏನಕ್ಕೆ ಅಷ್ಟೊಂದು ತೊಂದರೆ ಕೊಡ್ತಾರೆ ವೆಹಿಕಲಿಗೆ ಅನ್ನೋದು ಒಂದೇ ಬೇಜಾರು ನನಗೆ. ಬರೋ ಸರಿ ಇಲ್ಲ, ಏನೂ ಮಾಡೋಂಗಿಲ್ಲ. ಎಷ್ಟು ಹಿಂಸೆ ಕೊಟ್ಟರೆ ಗೊತ್ತಾ? ಮಧ್ಯಾಹ್ನ ಎಲ್ಲಿ ಬೇಕಲ್ಲೆಲ್ಲ ಸುತ್ಕೊಬಂದ್ಬಿಟ್ಟು ನಮಗೆ ಗಾಡಿ ಹೆವಿ ಹೀಟಾಗಿ ಹೋಗ್ಬಿಟ್ಟಿತ್ತು. ನಾನ್ ಸ್ಟಾಪ್ ಹೊಡೆದಿರೋದು 20 ಅವರಿಗೆ ಬಂದಿದ್ದೀವಿ ಗುರು ಚಿಕ್ಕಬಳ್ಳಾಪುರಕ್ಕೆ. ಲೆಕ್ಕ ಮಾಡಿ ನೀವು
1400 ಕಿಲೋಮೀಟ್ರ್ ಹೊಡ್ತಾ ಅಂತ ಏನು ಸ್ವಲ್ಪ ಗಾಡಿ ನಿಲ್ಲಿಸ್ದಂಗೆ ಹೊಡೆದಿದ್ದೀವಿ. ಇವ್ರು ಇಲ್ಲಿ ಇದು ಮಾಡ್ಬಿಟ್ರು, ಇದು 8 ಮೈಲಿ ಸಿಗ್ನಲ್ ತೆಗಿತಾನೆ ಇಲ್ಲ ನೋಡಪ್ಪ. ಬ್ಯಾಟೋನ ಸಿಗೋ ನಮ್ಮ ಜಾಮು ಇಲ್ಲ ನಡೆಯಪ್ಪ ಮಾದಪ್ಪನ ಜಾತ್ರೆ ಆದಂಗ ಇವರು ಟೋಲ್ ಹತ್ರ ಬಂದೆ ಏನು ಜಾಮ್ ಆಗ್ಬಿಡ ಇಬ್ಬರು ಎವ್ರಿ ಜಾಮು ನಾವು ಮಾಡ ಬರನೇ ಸರಿ ಇಲ್ಲ ಹೋಗತ್ತೈ ಬಾಳು ಬಂಗಾರ ಆಗ್ಬಿಟ್ಟದೈತೆ ನಮ್ದೇಂತೈತೆ. ಏನಾಯ್ತು ಇಲ್ಲಿ ಯಾವನಾರ ಗುದ್ಕಿದ್ಕೊಂಡು ಅವನ ಏನು ಮಾಡ್ಕೊಂಡಿಲ್ಲ ತೆಗಿರಲ್ಲ ಮರ್ಯಾ, ನಿಮ್ಗೆ ಏನಾಯ್ತರ ಮರ್ಯಾ, ಯಾಕೆ ಹಿಂಗೆ ಜಾಮ್ ಮಾಡ್ಸಾಯ್ತಾ ಇರ ಅಂತ ಗೊತ್ತಿಲ್ವರತ್ತೈ. ಏನಾಯಿತು ಏನು ಬಿಟ್ಟೈತು ಒಂದು ಗೊತ್ತಿಲ್ಲ, ನೋಡೋಣ ತಡ್ರಲ್ಲಿ ಏನಾಯಿತು. ಗುರು ಇದ್ರ ಹತ್ರ ಬಂದು ಯಡೂರ್ ಹತ್ರ ಬಂದು ಒಳ್ಳೆ ಎಗ್ ರೈಸು ಹೋಟ್ಲಲ್ಲಿ ಫುಲ್ಲು ಚೆನ್ನಾಗಿ ಮಾಡ್ತಾರೆ. ಇದೊಂದು ಫೇಮಸ್ ನಮಗೆ ಯಾವಾಗಲೂ ರೆಗ್ಯುಲರ್ ಸ್ಪಾಟ್ ಇದು, ಇಲ್ಲೇ ಬಂದು ತಿನ್ನೋದು ನಾನು. ಇನ್ನು ಪೂರ್ತಿ ಎಗ್ ರೈಸ್ ಎಲ್ಲ ಟೇಸ್ಟ್ ಆಯಿತು, ಭಾರಿ ಟೇಸ್ಟಾಗಿ ಮಾಡೋರೆ. ಯಾರು ಬಂದಿರೋ ಇಲ್ಲೇ ಎಳ್ಳೂರು ಪ್ಲೇಸಲ್ಲಿ ಏನಪ್ಪ ಅಂತಂದರೆ ಫ್ಲೇವರ್ ಸಿಗುತ್ತಲ್ಲ, ಅಲ್ಲಿ ಲೆಫ್ಟ್ ಸೈಡಿಗೆ ಬರ್ತೀವಲ್ಲ ಅಲ್ಲಿ ಸಿಗುತ್ತೆ ಇದು ಜಾಗ. ಅಲ್ಲಿ ಲೆಫ್ಟ್ ಸೈಡಿಗೆ ಹಾಕ್ಕೊಂಡು ಇದು ಮಾಡ್ಕೊಬೇಕು, ಸಿಗುತ್ತೆ, ನಮಗೇನು ತೊಂದರೆ ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಎಗ್ ರೈಸು, ಟೊಮೊಟೊ ರೈಸು, ಪ್ರತಿಯೊಂದು ರೈಸು ಸಿಗುತ್ತೆ. ಇನ್ನಲ್ಲಿ ಗುರು ರಾತ್ರಿ ಸುಮಾರು ಒಂದು 12:30 1 ಗಂಟೆಗೆ ಬಂದಿದೆ, ಮನೆ ಹತ್ರ ಹಾಕಿದೆ. ಅಲ್ಲಿಂದ ತಂದು ಈಗ ಶೋರೂಮ್ ಹತ್ರ ತಗೊಬಂದಿದ್ದೀನಿ ಗಾಡಿನ. ಚೂರು ಕೆಲಸ ಐತೆ. ಈ ವಿಡಿಯೋ ಎಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನಾನು ಹೊಸ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ. ಆಲ್ ಡ್ರೈವರ್ ರೆಸ್ಪೆಕ್ಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್. ಓಕೆ ಬಾಯ್.